ಈ ಚಿತ್ರ ನೋಡಿ, ನಿಮಗೆ ಬಾದಾಮಿಗೂ ಹೊಂಗೆ ಬೀಜಕ್ಕೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಇಲ್ಲ ಅಲ್ವಾ? ತಿಂದಾಗ ಮಾತ್ರ ಗೊತ್ತಾಗತ್ತೆ. ಇದೇ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಕಗ್ಗ ರಚನೆ ಮಾಡಿದ್ದಾರೆ ಗುಂಡಪ್ಪನವರು. ಏನಂತ ಕೇಳೋಣವಾ? ಮುದಿ ಕುರುಳಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮೊಮ್ಮಂಗೆ ಕೊಡಲು ಸಿಹಿಯಹುದೇ ಹೃದಯ ಒಳಿತಾದೊಡೇಂ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ. ಒಂದು ಊರಿನಲ್ಲಿ ಒಬ್ಬರು ಅಜ್ಜಿ ಇದ್ರಂತೆ. ಅವರಿಗೆ ಕಣ್ಣು ಕಾಣ್ತಿರ್ಲಿಲ್ಲ. ಅವರು ಪ್ರೀತಿಯಿಂದ ಈ ಹೊಂಗೆ ಬೀಜವನ್ನು ತಮ್ಮ ಮೊಮ್ಮಗಂಗೆ ತಗೊಳಪ್ಪ ಬಾದಾಮಿ ತಿನ್ನು ಅಂತ ಕೊಟ್ರಂತೆ. ಅವರು ಪ್ರೀತಿ ಸೇರಿಸಿ ಕೊಟ್ಟಿದ್ದರಿಂದ ಆ ಹುಡುಗ ತಿಂದ ತಕ್ಷಣ ಅವನಿಗೇನದು ಬಾದಾಮಿ ಅನಿಸ್ಬಿಡ್ತಾ? ಇಲ್ಲ. ಅದರ ವ್ಯತ್ಯಾಸ ಅಂದರೆ ಗೊತ್ತಾಗೇ ಆಗುತ್ತೆ. ನಮಗೆ ನೋಟದಲ್ಲಿ ಗೊತ್ತಾಗದೇ ಇದ್ದರೂ ವ್ಯತ್ಯಾಸ ಗೊತ್ತಾಗೇ ಆಗುತ್ತೆ. ಹೇಗೆ ನಮಗೆ ಕೋಗಿಲೆಗೂ ಕಾಗೆಗೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ನೋಡಿದಾಗ, ಆದರೆ ಅದು ಕೂಗಿದಾಗ ಯಾವುದು ಕೋಗಿಲೆ ಯಾವುದು ಕಾಗೆ ಅಂತ ಗೊತ್ತಾಗತ್ತಲ್ವಾ? ಅದೇ ರೀತಿ ನಮ್ಮ ಮನಸ್ಸು, ನಮ್ಮ ಇಂಟೆನ್ಷನ್ಸ್ ಸರಿ ಇದ್ದರೆ ಮಾತ್ರ ಸಾಲದು. ನಾವು ಅದನ್ನು ಕ್ರಿಯೆಗೆ ಅನ್ವಯ ಮಾಡಬೇಕಾದ್ರೆ ನಮ್ಮ ಕ್ರಿಯೆನೂ ಕೂಡ ಸರಿ ಇರಬೇಕು. ಅದರಲ್ಲೂ ಕೂಡ ನಾವು ಜಾಣತನವನ್ನು, ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕು. ಹೇಗೆ ಸಮುದ್ರ ಮಥನ ಮಾಡುವಾಗ ತುಂಬ ಕಷ್ಟದಿಂದ ನಮಗೆ ಅಮೃತ ಸಿಕ್ಕಿದ್ದು ಕೊನೆಗೆ, ಅಲ್ಲಿವರೆಗೂ ಜಾಣತನದಿಂದ ನಾವು ರಾಕ್ಷಸರಿಗೆ ಅಮೃತ ಸಿಗದೇ ಇರೋ ಹಾಗೆ ಮಾಡೋದು, ಅಥವಾ ಮತ್ತು ವಿಷ ಬಂದ ತಕ್ಷಣ ಶಿವ ಅದನ್ನು ಕುಡಿದಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಜಾಣತನ ಇದ್ದಿದ್ದರಿಂದ ಆಯಿತು. ಸೊ ನಾವು ಒಳ್ಳೆ ಉದ್ದೇಶದಿಂದ ಮಾಡ್ತಾಯಿದ್ರು, ಜಾಣತನ ಮತ್ತು ಬುದ್ಧಿವಂತಿಕೆ ಇದೆರಡು ಬಹಳ ಮುಖ್ಯ ಆಗುತ್ತೆ. ಇದಿಲ್ಲದಿದ್ದರೆ ನಮಗೆ ನಮ್ಮ ಯಾವ ಒಳ್ಳೆ ಇಂಟೆನ್ಷನ್ಸು ಕೂಡ ಅದು ಫಲಕಾರಿ ಆಗೋದಿಲ್ಲ ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.